ನಮಸ್ಕಾರ, ನಾನು ವಸುಧಾ ಪಾಪೇಗೌಡ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಶಿವರಾತ್ರಿ ಹಬ್ಬ ಯಾಕೆ ಆಚರಿಸ್ತೀವಿ ಅಂತ ತಿಳ್ಕೊಳ್ಳೋಣ ಬನ್ನಿ. ಮಹಾಶಿವರಾತ್ರಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬಗಳಲ್ಲಿ ಒಂದಾಗಿದೆ. ಇದು ಪರಮಶಿವನ ಆರಾಧನೆಗೆ ಮೀಸಲಾಗಿರುವ ವಿಶೇಷ ದಿನ ಅಂತಾನೆ ಕರೆಯಬಹುದು. ಶಿವರಾತ್ರಿ ಎಂದರೆ ಶಿವನ ರಾತ್ರಿ ಎಂಬರ್ಥ. ಪ್ರತಿ ವರ್ಷ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಈ ಹಬ್ಬವನ್ನ ಆಚರಿಸಲಾಗ್ತದೆ. ಇನ್ನು ಮಹಾಶಿವರಾತ್ರಿ ಆಚರಣೆಯನ್ನ ಮಾಡೋಕೆ ಪ್ರಮುಖ ಕಾರಣಗಳನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೆಯದು ಶಿವ ಪಾರ್ವತಿ ವಿವಾಹ ಆದಂತಹ ದಿನ. ಪುರಾಣಗಳ ಪ್ರಕಾರ ಈ ದಿನವೇ ಪರಮಶಿವ ಮತ್ತು ಪಾರ್ವತಿ ದೇವಿಯರ ವಿವಾಹ ನಡೆದಿತ್ತು ಎಂದು ಹೇಳಲಾಗ್ತದೆ. ಆದ್ದರಿಂದ ದಾಂಪತ್ಯ ಸೌಖ್ಯ ಮತ್ತು ಕಲ್ಯಾಣಕ್ಕಾಗಿ ಭಕ್ತರು ಈ ದಿನ ಉಪವಾಸ ಹಾಗೂ ಪೂಜೆ ಮಾಡ್ತಾರೆ. ಎರಡನೆಯದು ಲಿಂಗೋದ್ಭವ ಕಥೆ. ಒಂದು ಬಾರಿ ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠರು ಎಂಬ ವಿಚಾರದಲ್ಲಿ ವಾದಿಸುತ್ತಿದ್ದಾಗ ಅನಂತ ಜ್ಯೋತಿ ರೂಪದಲ್ಲಿ ಶಿವನು ಪ್ರತ್ಯಕ್ಷನಾಗ್ತಾನೆ. ಆ ಜ್ಯೋತಿಯ ಆದಿ ಅಂತ್ಯ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಇದು ಶಿವನ ಮಹತ್ವವನ್ನು ಸೂಚಿಸುತ್ತದೆ. ಈ ಘಟನೆಯು ನಡೆದ ರಾತ್ರಿಯೇ ಶಿವರಾತ್ರಿ ಎಂದು ಹೇಳಲಾಗುತ್ತೆ. ಇನ್ನು ಮೂರನೆಯದು ಸಮುದ್ರ ಮಂಥನ ಮತ್ತು ಹಾಲಾಹಲ ವಿಷ. ಸಮುದ್ರ ಮಂಥನ ಸಮಯದಲ್ಲಿ ಹೊರಬಂದ ಹಾಲಾಹಲ ವಿಷವನ್ನ ಲೋಕರಕ್ಷಣೆಗಾಗಿ ಶಿವನು ಕುಡಿದಿರ್ತಾನೆ. ಆ ವಿಷದ ಪರಿಣಾಮದಿಂದ ಅವರ ಕಂಠ ನೀಲವರ್ಣವಾಗುತ್ತೆ. ಆದ್ದರಿಂದ ಅವರನ್ನ ನೀಲಕಂಠ ಎಂದು ಕರೆಯಲಾಗ್ತದೆ. ಈ ತ್ಯಾಗವನ್ನ ಸ್ಮರಿಸಿ ಶಿವರಾತ್ರಿಯನ್ನ ಆಚರಿಸಲಾಗ್ತದೆ. ಇನ್ನು ಶಿವರಾತ್ರಿ ಆಚರಣೆ ವಿಧಾನ ಹೇಳುವುದಾದರೆ ಉಪವಾಸ ವ್ರತ ಪಾಲನೆಯನ್ನ ಮಾಡುವುದು, ರಾತ್ರಿ ಜಾಗರಣೆಯನ್ನ ಮಾಡುವುದು, ಶಿವನಿಗೆ ಬಿಲ್ವಪತ್ರ ಅರ್ಪಣೆಯನ್ನ ಮಾಡುವುದು, ಶಿವನಿಗೆ ಹಾಲು ಜೇನು ತುಪ್ಪದಿಂದ ಅಭಿಷೇಕ ಮಾಡುವುದು, ಓಂ ನಮಃ ಶಿವಾಯ ಎಂದು ಜಪ ಮಾಡುವುದು. ಇನ್ನು ಶಿವರಾತ್ರಿಯ ಮಹತ್ವ ತಿಳಿಯೋಣ. ಪಾಪ ಪರಿಹಾರ ಮತ್ತು ಆತ್ಮಶುದ್ಧಿ ಆಗುತ್ತೆ. ಮನಃಶಾಂತಿ ಮತ್ತು ಆಧ್ಯಾತ್ಮಿಕ ಉತ್ತೇಜನ ಸಿಗುತ್ತೆ. ಸತ್ಕಾರ್ಯ ಮತ್ತು ನಿಯಮಿತ ಜೀವನಕ್ಕೆ ಪ್ರೇರಣೆಯನ್ನ ನೀಡುತ್ತದೆ. ಇನ್ನು ಮಹಾಶಿವರಾತ್ರಿ ನಮಗೆ ತ್ಯಾಗ, ಸಹನೆ ಮತ್ತು ಧರ್ಮದ ಮಾರ್ಗವನ್ನ ತೋರಿಸುವ ಪವಿತ್ರ ಹಬ್ಬವಾಗಿದೆ. ಇನ್ನು ಶಿವನ ಆರಾಧನೆ ಮೂಲಕ ನಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸೌಖ್ಯ ಬರುತ್ತದೆ. ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಪರಮಶಿವನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ನಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಹಾರೈಸುತ್ತೇನೆ.